Hello, Namaskara. Today I will going to teach you about behavior of concrete. Till today we have discussed and we completed the first unit. We discussed many things about cement and test to be conducted on cement. And then later on we discussed and we studied about aggregates, different tests to be conducted on aggregates like fine aggregate as well as coarse aggregate. And we studied about water, and we discussed about admixtures, mineral admixtures as well as chemical admixtures. So overall the introduction part has been completed. Now we are going to study about behavior of concrete. It means concrete ಯಾವ ರೀತಿ ಬಿಹೇವ್ ಮಾಡ್ತಾ ಅಥವಾ ಸಿಮೆಂಟು ಯಾವ ರೀತಿ ಬಿಹೇವ್ ಮಾಡಿದೆ in presence of water. So that is very important. So first one is we have to know what is hydration process. Till now we know the meaning for concrete. In concrete we are going to mix the cement, there is a binding material, with filler material, those are fine aggregate and coarse aggregate, and water plus admixture. So these are the ingredients normally we are going to use to prepare concrete. While explaining cement, I have referred this heat of hydration. This is a very important aspect. Heat of hydration, or nothing but hydration. We know that cement is generally obtained in powder form, so that I have explained already. It is obtained from limestone. Limestone ಇಂದ ನಾವೇನು ಮಾಡ್ತೀವಿ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸಿಮೆಂಟನ್ನು ಲೈಮ್ಸ್ಟೋನಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದರ ಮುಂಚೆ ನಾನು ಹೇಳಿದ್ದೀನಿ, ನಾನು ಕ್ವಾರಿಯಲ್ಲಿ ಇರ್ತದೆ, ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿರ್ತೀವಿ ಅಂತ. ಸೊ ದಿಸ್ ಇನ್ ಪೌಡರ್ ಫಾರ್ಮ್. ಇನ್ ಪೌಡರ್ ಫಾರ್ಮ್ ಇಟ್ ವೋಂಟ್ ಬೈಂಡ್ ವಿತ್ ಎನಿಥಿಂಗ್. ವೈ? ಬಿಕಾಸ್ there is an important reaction has to be take place between water and cement. When we add water into the cement, it starts reacting. So here anhydrous cement doesn't bind with fine and coarse aggregate in absence of water. It acquires adhesive property. Adhesive property means binding property only when mixed with water. That is important. The chemical reaction that takes place between cement and water is referred as hydration of cement. ಹೈಡ್ರೇಷನ್ ಅಂದರೆ ಭಾಳ ಸಿಂಪಲ್. ಈಗ ಕೆಮಿಕಲ್ ರಿಯಾಕ್ಷನ್ ಎರಡರ ಮಧ್ಯೆ ನಡೀತಾ ಇದೆ, ಒಂದು ಸಿಮೆಂಟ್ ಮತ್ತು ವಾಟರ್. ಈ ಸಿಮೆಂಟ್ ಮತ್ತು ವಾಟರ್ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಆ ಬೈಂಡಿಂಗ್ ಪ್ರಾಪರ್ಟಿನ ಅದೇನು ಮಾಡುತ್ತೆ, ಗೇನ್ ಮಾಡುತ್ತದೆ ಸಿಮೆಂಟು. ಆವಾಗ ಅದೇನು ಮಾಡ್ತದೆ, ಅದ್ರ ಕೆಲಸ ಇವಾಗ ಏನು ಅಂದರೆ ಫೈನ್ ಅಗ್ರಿಗೇಟ್ ಮತ್ತು ಕೋರ್ಸ್ ಅಗ್ರಿಗೇಟ್ ಏನು ನಾವು ಹಾಕಿದ್ದೀವಿ ಅದನ್ನು ಏನು ಮಾಡಬೇಕು, ಅದು ಹಿಡ್ಕೋಬೇಕು. ಇದು ಇದ್ರದ್ದು ಸಿಂಪಲ್ ಕೆಲಸ. ಹೈಡ್ರೇಷನ್ ಅಂದರೆ ಸಿಂಪಲ್, ಇಟ್ಸ್ ಎ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಸಿಮೆಂಟ್ ಆ್ಯಂಡ್ ವಾಟರ್, ಈ ಥರನೂ ಹೇಳ್ಬೋದು. ಇಲ್ಲಾಂದರೆ ಇಟ್ಸ್ ಎ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ಬೈಂಡಿಂಗ್ ಮೆಟೀರಿಯಲ್ ಆ್ಯಂಡ್ ವಾಟರ್. ಈಸ್ ರೆಫರ್ಡ್ ಆಸ್ ಹೈಡ್ರೇಷನ್. ಇದರಲ್ಲಿ ನಾವೊಂದು ಹೀಟ್ ಆಫ್ ಹೈಡ್ರೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಹೈಡ್ರೇಷನ್ ಅಂದರೆ ರಿಯಾಕ್ಷನ್ ಅಂತ ಗೊತ್ತಾಯಿತು. Heat of hydration ಅಂದರೆ while happening, while chemical reaction, when chemical reaction starts with cement and water, then temperature liberates. So temperature liberated is defined as heat of hydration. ಆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಟೆಂಪ್ರೇಚರ್ ಲಿಬರೇಟ್ ಆಗ್ತದೆ. ಕೆಲವೊಂದು ರಿಯಾಕ್ಷನ್ ನಾವು ಎಂಡೋಥರ್ಮಿಕ್ ಅಂತ ಕರಿತೀವಿ, ಕೆಲವೊಂದು ರಿಯಾಕ್ಷನ್ನ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಈ ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಅಂದರೆ ದಿಸ್ ಎಂಡೋಥರ್ಮಿಕ್ ರಿಯಾಕ್ಷನ್, ಸಾರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂತಂದರೆ ರಿಯಾಕ್ಷನ್ ಆದಮೇಲೆ ಟೆಂಪ್ರೇಚರ್ನ ಲಿಬರೇಟ್ ಮಾಡ್ತದೆ. ಅದಕ್ಕೋಸ್ಕರ ಸಿಮೆಂಟಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸಿಮೆಂಟ್ ನೀವು ಯಾವಾಗ ಮಿಕ್ಸ್ ಮಾಡ್ತೀರಿ ವಾಟರು, ಹೀಟ್ ಆಫ್ ಹೈಡ್ರೇಷನ್ ತುಂಬ ಜಾಸ್ತಿ ಇರ್ತದೆ, ಬಿಸಿ ಬಿಸಿ ಅಂತ ಅನ್ನಿಸ್ತದೆ. ಹೋಗ್ತಾ 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 ಕೂಲ್ ಆಗ್ತದೆ. ಸೊ ಯಾಕೆಂದರೆ ಟೆಂಪ್ರೇಚರು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಸೊ ವಿಲ್ ಸಿ ಲೇಟರ್ ಆನ್ ಹೌ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ in comparison with time. So here heat of hydration, the reaction of cement with water is exothermic. ಅದು ಹೇಳಿದ್ರೆ ಎಕ್ಸೋಥರ್ಮಿಕ್ ಅಂದರೆ ಟೆಂಪ್ರೇಚರ್ ಲಿಬರೇಟ್ ಆಗೋದು. ಎಂಡೋಥರ್ಮಿಕ್ ಅಂದರೆ ಟೆಂಪ್ರೇಚರ್ನ ಅಬ್ಸಾರ್ಬ್ ಮಾಡ್ಕೊಂಡು ರಿಯಾಕ್ಷನ್ ಆಗೋದಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಲ್ಲಿ ಟೆಂಪ್ರೇಚರ್ ಆಟೋಮೆಟಿಕ್ ಕಡಿಮೆ ಆಗೋದು, ಇಲ್ಲಿ ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಎಕ್ಸೋಥರ್ಮಿಕ್ ಅಂದರೆ ಟೆಂಪರೇಚರ್ ಲಿಬರೇಟ್ ಆಗೋದಕ್ಕೆ. ದಿಸ್ ರಿಯಾಕ್ಷನ್ ಲಿಬರೇಟ್ಸ್, ಅದನ್ನು ಹೇಳಿದ್ದು ನಾನು.
ದ ರಿಯಾಕ್ಷನ್ ಲಿಬರೇಟ್ಸ್ ಎ ಕನ್ಸಿಡರಬಲ್ ಕ್ವಾಂಟಿಟಿ ಆಫ್ ಹೀಟ್ ಲಿಬರೇಟ್ ಆಯಿತು, ಅದರಿಂದ ಹೊರಗಡೆ ಬಂತು. ದಿಸ್ ಲಿಬರೇಷನ್ ಆಫ್ ಹೀಟ್ ಈಸ್ ಕಾಲ್ಡ್ ಹೀಟ್ ಆಫ್ ಹೈಡ್ರೇಷನ್. ಇಂಪಾರ್ಟೆಂಟ್. ಹೈಡ್ರೇಷನ್ ಅಂದರೆ ಏನು ಗೊತ್ತಾಗಬೇಕು, ಹೀಟ್ ಆಫ್ ಹೈಡ್ರೇಷನ್ ಅಂದರೆ ಏನು ಅಂತ ಗೊತ್ತಾಯ್ತು ಇವಾಗ. ದ ಸ್ಟಡಿ ಆ್ಯಂಡ್ ಕಂಟ್ರೋಲ್ ಆಫ್ ಹೀಟ್ ಆಫ್ ಹೈಡ್ರೇಷನ್ ಬಿಕಮ್ಸ್ ಇಂಪಾರ್ಟೆಂಟ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಕಾಂಕ್ರೀಟ್, ಡ್ಯಾಮ್ಸ್ ಆ್ಯಂಡ್ ಅದರ್ ಮಾಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ಸ್. ಯಾಕೆ ಇಲ್ಲಿ ಮಾಸ್ ಕಾಂಕ್ರೀಟಲ್ಲಿ ನಾವು ಅದನ್ನು ಸ್ವಲ್ಪ ಸಿಗ್ನಿಫಿಕೆಂಟಾಗಿ ಅಬ್ಸರ್ವ್ ಮಾಡ್ತೀವಿ ಅಥವಾ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಇನ್ ಮಾಸ್ ಕಾಂಕ್ರೀಟಿಂಗ್ the width of concrete is very large and depth of concrete is very large. ಅಂದರೆ ಡ್ಯಾಮಲ್ಲಿ ಎಲ್ಲ ಏನಾಗ್ತದೆ ಅಂದರೆ, ನಾನು ಒಂದು ಸತಿ ಹೇಳಿದ್ದೆ ನಿಮಗೆ, ಹೀಟ್ ಆಫ್ ಹೈಡ್ರೇಷನ್ ಕಡಿಮೆ ಆಗಬೇಕಂದ್ರೆ ಅಥವಾ ಏನು ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟಲ್ಲಿ ಬಂದಾಗ ಮತ್ತು ಲೋ ಹೀಟ್ ಸಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಬಂದಿತ್ತು. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಲೋ ಹೀಟ್ ಸಿಮೆಂಟನ್ನು ಯೂಸ್ ಮಾಡ್ತೀವಿ ಡ್ಯಾಮ್ ಕನ್ಸ್ಟ್ರಕ್ಷನ್ಸಲ್ಲಿ. ಯಾಕೆ ಅಂದರೆ ಅದರದ್ದು ವಿಡ್ತು ಮತ್ತು ಹೈಟು ತುಂಬ ಜಾಸ್ತಿ ಇರೋದ್ರಿಂದ ಇನ್ನರ್ ಪಾಯಿಂಟಲ್ಲಿ ಏನಿರ್ತದೆ ಡ್ಯಾಮ್ ಮಧ್ಯಭಾಗದಲ್ಲಿ ಅಂದರೆ ಆ ಕಾಂಕ್ರೀಟ್ ಹಾಕಿರ್ತೀವಲ್ಲ ಅದರ ಮಧ್ಯಭಾಗದಲ್ಲಿ ಟೆಂಪ್ರೇಚರು ತುಂಬ ಜಾಸ್ತಿ ಆಗಿರ್ತದೆ. ಇಟ್ ಈಸ್ ಅರೌಂಡ್ 50 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ನಾವು ಬೆಳಿಗ್ಗೆ ಸ್ನಾನ ಮಾಡ್ತೀವಲ್ಲ, ನೀರು ಅದಕ್ಕಿಂತ ಜಾಸ್ತಿ ಸುಡ್ತಾ ಇರ್ತದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಸೊ ಇಟ್ಸ್ ಅಬೌಟ್ 50 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಅಂಥ ಟೆಂಪ್ರೇಚರಲ್ಲಿ ಏನಾಗ್ತದೆ ಅಂತಂದರೆ ಕಾಂಕ್ರೀಟಲ್ಲಿ ಕ್ರ್ಯಾಕ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಕ್ರ್ಯಾಕ್ ಏನಾದರೂ ಪ್ರೊಡ್ಯೂಸ್ ಆದ್ಮೇಲೆ ಸರ್ಫೇಸಿಗೆ ಬಂದರೆ, ಹೆಂಗಿದ್ರು ಡ್ಯಾಮ್ ಇರೋದು ವಾಟರ್ ಬಾಡೀಸಲ್ಲಿ, ನೀವು ಕ್ರ್ಯಾಕ್ ಪ್ರೊಡ್ಯೂಸ್ ಆಯಿತು ಸರ್ಫೇಸಲ್ಲಿ ಅಂದರೆ ವಾಟರ್ ಒಳಗಡೆಗೆ ಪರ್ಕ್ಯುಲೇಟ್ ಆಗ್ತದೆ, ಒಳಗಡೆ ಹೋಗ್ತದೆ. ಹೋದಾಗ ಆಟೋಮೆಟಿಕ್ ಏನಾಗ್ತದೆ, ಸ್ಟ್ರಕ್ಚರು ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ, ಅದು ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಲೇಟರ್ ಏಜಸ್ ಡ್ಯೂರಬಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ ಅಥವಾ ಡ್ಯಾಮೇ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇನ್ ಮಾಸ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ಸ್ ಸೊ ವಿಲ್ ಗೋಯಿಂಗ್ ಟು ಯೂಸ್ ಲೋ ಹೀಟ್ ಸಿಮೆಂಟ್. ಅದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಇಲ್ಲಿ ಬೇಕಾಗಿರೋದೇನು ಇಷ್ಟ, ಟೆಂಪ್ರೇಚರು ಮಾಸ್ ಕಾಂಕ್ರೀಟ್ ಹಾಕಿದಾಗ ತುಂಬ ಜಾಸ್ತಿ ಇರ್ತದೆ. ಸೊ ಅವಾಗ ಏನು ಮಾಡಬೇಕು, ನಾವು ಹೀಟ್ ಆಫ್ ಹೈಡ್ರೇಷನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ನಮಗೆ ಅಂದರೆ ವಿ ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್ ಟು ಕಂಟ್ರೋಲ್ ದಿಸ್ ಹೀಟ್ ಆಫ್ ಹೈಡ್ರೇಷನ್. ಕಡಿಮೆ ಮಾಡೋದು ಅಥವಾ ಜಾಸ್ತಿ ಮಾಡೋದು ಬೇಸ್ಡ್ ಆನ್ ಸಿಮೆಂಟ್, ಬೇಸ್ಡ್ ಆನ್ ಆ್ಯಡಿಂಗ್ ಅಡ್ಮಿಕ್ಸ್ಚರ್ಸ್, ನಾವು ಅದನ್ನು ಆಲ್ಟರ್ ಮಾಡ್ಬೋದು. Right. The interior of large mass concrete is about 50 degrees centigrade and above the original temperature of the concrete mass at the time of placing, and this high temperature is found to persist for a prolonged period. ಅಂದರೆ ಅದು ತುಂಬ ಜಾಸ್ತಿ ದಿನದ ತನಕ ಪ್ರೊಲಾಂಗ್ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ಈ ಥರ ಅಂದರೆ ಆ 50 ಡಿಗ್ರಿ ಸೆಂಟಿಗ್ರೇಡ್ ಏನು ಹೇಳಿದ್ವಿ ಅದು ತುಂಬ ದಿನದ ತನಕ ಹೋಗ್ತಾ ಇರ್ತದೆ. Next, heat of hydration because of major ingredients in cement like lime, that is calcium oxide. ಮತ್ತು ಈ ಹೀಟ್ ಆಫ್ ಹೈಡ್ರೇಷನ್ ಯಾಕೆ ಬರ್ತದೆ ಅಂದರೆ ಈ ಕ್ಯಾಲ್ಶಿಯಂ ಆಕ್ಸೈಡ್ ಇದರಿಂದ ಬರ್ತದೆ. ಯಾಕೆಂದರೆ ಈ ಕ್ಯಾಲ್ಶಿಯಂ ಆಕ್ಸೈಡು ವಾಟರ್ ಜೊತೆ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸನ್ನು ಫಾರ್ಮ್ ಮಾಡ್ತದೆ. ಪ್ರಾಡಕ್ಟ್ ಫಾರ್ಮ್ಸ್ ಮಾಡಬೇಕಾದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದರಿಂದ ಟೆಂಪ್ರೇಚರ್ ಲಿಬರೇಟ್ ಆಗ್ತದೆ. ಅಗೇನ್ ಇಟ್ ಇಸ್ ಕ್ವೈಟ್ ಸಿಂಪಲ್. ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಪ್ರೊಡ್ಯೂಸಸ್ ಹೀಟ್. ಇಲ್ಲೇನು ಪಿಕ್ಚರಿಂದ ನಿಮಗೇನು ಸಿಗೋದಿಲ್ಲ, ಬಟ್ ನೀವು ಒಂದು ಡ್ರೈ ಸಿಮೆಂಟನ್ನ ನೀರು ಜೊತೆ ಹಾಕಿ ಅಗ್ರಿಗೇಟ್ ಮಿಕ್ಸ್ ಮಾಡಿದಾಗ ಯಾವ ಥರ ಫ್ರೆಶ್ ಮಿಕ್ಸ್ ಅಂತ ಏನು ಕಾಣುತ್ತದೆ, ಆ ಮಿಕ್ಸನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗಿರ್ತದೆ. ಆ ಹೀಟನ್ನು ಬೇಕಾದ್ರೆ ಮೆಜರ್ ಮಾಡಬೇಕು. ಕ್ಯಾನ್ ಮೆಜರ್ ದಟ್ ಹೀಟ್ ಪ್ರೊಡ್ಯೂಸ್ಡ್ ವೈಲ್ ಮಿಕ್ಸಿಂಗ್. ಸೊ ದಿಸ್ ಗ್ರಾಫ್ ಕಂಪ್ಲೀಟ್ಲಿ ಶೋಸ್ ಹೌ ದ ರೇಟ್ ಆಫ್ ಲಿಬರೇಷನ್ ಆಫ್ ಹೀಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ hours. So it can be analyzed by using this graph. This is a standardized one, standard graph ಇದು. ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ನಾವು. ಇಲ್ಲಿ ಇನ್ ದಿಸ್ ಗ್ರಾಫ್ ವಿ ಹ್ಯಾವ್ ಶೋನ್ ಪಿಂಕ್ ಕಲರ್ಲಿ ಏನು ಕಾಣ್ತಾ ಇದೆ ವೇರಿಯೇಷನು ಹೀಟ್ ಆಫ್ ಹೈಡ್ರೇಷನ್ದು ವಿತ್ ರೆಸ್ಪೆಕ್ಟ್ ಟು ಟೈಮ್. ಪಾಯಿಂಟ್ ಬಿ, ಪಾಯಿಂಟ್ ಡಿ, ಪಾಯಿಂಟ್ ಇ ಆ್ಯಂಡ್ ಪಾಯಿಂಟ್ ಎಫ್. ಸೊ ಈ ಥರ ನಾವು ಪಾಯಿಂಟ್ಗಳನ್ನ ಅಲ್ಲಿ ತೋರಿಸಿದ್ದೀವಿ ನಾವು. ಈಗ ಪಾಯಿಂಟ್ ಎ ಅಂತ ಏನಿದೆ ಅದು ಸ್ಟಾರ್ಟಿಂಗಲ್ಲಿ ನೀವು ಯಾವಾಗ ಸಿಮೆಂಟನ್ನ ವಾಟರ್ ಜೊತೆ ಮಿಕ್ಸ್ ಮಾಡ್ತೀರಿ, ದ ಇನಿಷಿಯಲ್ ಸ್ಟೇಟ್ ಹೀಟ್ ಆಫ್ ಹೈಡ್ರೇಷನ್ ಈಸ್ ವೆರಿ ಹೈ. ಸೊ ಯು ಕ್ಯಾನ್ ಸಿ ದೇರ್ ದ ಯೂನಿಟ್ ಈಸ್ ಮೆಜರ್ಡ್. ದ ಯೂನಿಟ್ ಮೆಜರ್ಡ್ ಈಸ್ ಗ್ರಾಮ್ ಪರ್ ಅವರ್. ಕ್ಯಾಲರಿ ಪರ್ ಗ್ರಾಮ್. ಒಂದು ಗ್ರಾಮಿಗೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಯಿತು ಅದನ್ನು ನಾವು ಟೈಮು ಅವರ್ಸಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ.
ಸೊ ಈಗ ನಾವೇನು ಮಾಡಬೇಕು, ಫಸ್ಟ್ ಎ ಪಾಯಿಂಟಲ್ಲಿ ಹೀಟ್ ಆಫ್ ಹೈಡ್ರೇಷನ್ ತುಂಬ ಜಾಸ್ತಿ ಇತ್ತು, ಈಸ್ ಅಬೌಟ್ 6 ಕ್ಯಾಲರಿ ಪರ್ ಗ್ರಾಮ್. 6 ಕ್ಯಾಲರಿ ಪರ್ ಗ್ರಾಮ್ ಅಂದರೆ ಇಟ್ ಇಸ್ ಮ್ಯಾಕ್ಸಿಮಮ್. ಅದು ಲೇಟರ್ ಆನ್ ಸ್ಟೇಜಲ್ಲಿ ಏನಾಯಿತು, ಆ್ಯಸ್ ಟೈಮ್ ಪ್ರೊಲಾಂಗ್ಸ್, ಟೈಮ್ ಜಾಸ್ತಿ ಆದಂಗೆ ಇಟ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಅದು ಅಪ್ರಾಕ್ಸಿಮೇಟಾಗಿ ಗ್ರಾಫಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಅಬೌಟ್ 2.5 hours or 3 hours ಆದಮೇಲೆ ಹೀಟ್ ಆಫ್ ಹೈಡ್ರೇಷನ್ನು ಸ್ವಲ್ಪ ಕಡಿಮೆ ಆಗ್ತದೆ. ಇಟ್ ಪ್ರೊಡ್ಯೂಸಸ್ ಲೆಸ್ ಹೀಟ್ ಆಫ್ ಹೈಡ್ರೇಷನ್ ಆ್ಯಂಡ್ ಅಗೈನ್ ಇಟ್ ಸ್ಟಾರ್ಟ್ಸ್ ಗೇನಿಂಗ್. ಮತ್ತೆ ಏನಾಯಿತು, ಆ ಪಾಯಿಂಟ್ ಡಿಕ್ಲೈನ್ ಆಯಿತು. ಡಿಕ್ಲೈನ್ ಅಂದರೆ ಕಡಿಮೆ ಆಯಿತು. ಕಡಿಮೆ ಆಗಿ ಮತ್ತೆ ಏನಾಯಿತು, ಜಾಸ್ತಿ ಆಗಿ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ರೀಸನ್ ಹೇಳ್ತಾರೆ ಅವರು. ಸೊ ಯು ಕ್ಯಾನ್ ರೀಡ್ ದೀಸ್ ಲೈನ್ಸ್. Initial heat evaluation in cement is due to reaction of solution of aluminates and sulfates ascending pKa in the graph. ಅಂದರೆ ಇದು ಯಾಕೆ ಬಂತು ಅಂತಂದರೆ, ಈ ಪಾಯಿಂಟ್ ಯಾಕೆ ಜಾಸ್ತಿ ಆಯಿತು ಸ್ಟಾರ್ಟಿಂಗಲ್ಲಿ ಅಂದರೆ, ನೀರು ಜೊತೆ ಆ ಸೊಲ್ಯೂಷನ್ ಇರುತ್ತಲ್ಲ ಅಲ್ಲಿ ಅಲ್ಯೂಮಿನೇಟ್ ಆ್ಯಂಡ್ ಸಲ್ಫೇಟ್ ರಿಯಾಕ್ಷನ್ ಸ್ಟಾರ್ಟ್ ಆಗಿರ್ತದೆ. ಈ ಅಲ್ಯೂಮಿನೇಟ್ ಮತ್ತು ಸಲ್ಫೇಟ್ ನೀವು ಕಾಂಪೋಸಿಷನ್ ಆಫ್ ಸಿಮೆಂಟ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ಗೊತ್ತಾಗ್ತದೆ. ಸಿಮೆಂಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕಾಂಪೌಂಡ್ಸ್ ಲೈಕ್ ಕ್ಯಾಲ್ಶಿಯಂ ಆಕ್ಸೈಡ್, ಆಮೇಲೆ ಸಿಲಿಕಾನ್ ಡೈಆಕ್ಸೈಡ್, ಅಲ್ಯೂಮಿನಿಯಂ ಟ್ರೈಆಕ್ಸೈಡ್, ಆಮೇಲೆ ಆಲ್ಕಲೀಸ್. ಸೊ ಈ ಥರ ಭಾಳಷ್ಟು ಬರ್ತದೆ. ಈ ಥರ ಅಂದರೆ ಅಲ್ಯೂಮಿನೇಟ್ ಮತ್ತು ಸಲ್ಫೇಟ್ಸ್ ಇದೆಲ್ಲ ಅದರೊಳಗಡೆ ಸಿಮೆಂಟ್ ಒಳಗಡೆ ಇರ್ತದೆ ಆಲ್ರೆಡಿ. ಕಾಂಪೋಸಿಷನ್ ಬೇರೆ ಬೇರೆ ಪರ್ಸೆಂಟೇಜಸಲ್ಲಿ ನಾವು ಮೊದಲೇ ಹೇಳಿದ್ವಿ, ಮೊದಲನೇ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಾಂಪೋಸಿಷನ್ ಆಫ್ ಸಿಮೆಂಟಲ್ಲಿ ಇದೆಲ್ಲ ಬಂದಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತದೆ, ಅಲ್ಯೂಮಿನೇಟ್ ಮತ್ತು ಸಲ್ಫೇಟ್ಗಳು ರಿಯಾಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತದೆ, ಹೀಟ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಅದಕ್ಕೋಸ್ಕರ ಈ ಪಾಯಿಂಟಲ್ಲಿ heat of hydration ಜಾಸ್ತಿ starting initial stage, and this has been quickly reduced because of solubility of aluminates. ಏನಾಯಿತು, ಇದಾದ ತಕ್ಷಣ ಏನಾಯಿತು, ನೀರಲ್ಲಿ ಅಲ್ಯೂಮಿನೇಟ್ ಕರಗೋಗ್ಬಿಡ್ತದೆ, ಹೀಟ್ ಆಫ್ ಹೈಡ್ರೇಷನು ಕಡಿಮೆ ಆಗಿಬಿಡ್ತದೆ, ರಿಯಾಕ್ಷನ್ ಸ್ಟಾಪ್ ಆಯಿತು, ಅಲ್ಯೂಮಿನೇಟ್ ನೀರಲ್ಲಿ ಕರಗೋಯ್ತು, ಹೀಟ್ ಆಫ್ ಹೈಡ್ರೇಷನ್ ಆಟೋಮೆಟಿಕ್ ಕಡಿಮೆ ಆಗ್ತಾ ಬರ್ತದೆ, ಡಿಪ್ರೆಸ್ಡ್ ಬೈ ಜಿಪ್ಸಮ್. ಅದಕ್ಕೆ ಇಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್ ಎ ಅಂತಂದರೆ ಇಲ್ಲಿಂದ ಮತ್ತೆ ಕಡಿಮೆ ಆಗ್ತಾ ಬಂತು. ಡ್ಯೂ ಟು ದಿಸ್ ರೀಸನ್ ಅಲ್ಯೂಮಿನೇಟ್ ಈಸ್ ಡಿಸಾಲ್ವ್ಡ್. ಸಾಲ್ಯುಬಿಲಿಟಿ ಅಂದರೆ ಅದಕ್ಕೆ ಸಾಲ್ಯುಬಲ್ ಅಂತಂದರೆ ಕರಗೋಯ್ತು ಅಂತ. ಡಿಪ್ರೆಸ್ಡ್ ಬೈ ಜಿಪ್ಸಮ್. ಇಯರ್ ಜಿಪ್ಸಮ್ ಇಸ್ ಆ್ಯಡೆಡ್ ಟು ಕಂಟ್ರೋಲ್ ದ ಸೆಟ್ಟಿಂಗ್ ಟೈಮ್. ನೋಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟಲ್ಲಿ ಆ ಜಿಪ್ಸಮನ್ನು ಆ್ಯಡ್ ಮಾಡ್ತೀವಿ. ಯಾಕೆಂದರೆ ನಾಟ್ ಟು ಅವಾಯ್ಡ್ ಫ್ಲ್ಯಾಶ್ ಸೆಟ್ಟಿಂಗ್ ಆಫ್ ಸಿಮೆಂಟ್ ಅಂತ ಹೇಳ್ತೀವಿ. ನೀರು ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ಸಡನ್ನಾಗಿ ಸೆಟ್ ಆಗಿ ಸ್ಟಾರ್ಟ್ ಆಗ್ತದೆ, ಅದು ಆಗಬಾರ್ದು ಅಂತೇಳಿ ನಾವೇನು ಮಾಡ್ತೀವಿ, ವಿಲ್ ಗೋಯಿಂಗ್ ಟು ಆ್ಯಡ್ ಲೆಸ್ ದ್ಯಾನ್ 2% ಆಫ್ ಜಿಪ್ಸಮ್. 2%ಗಿಂತ ಕಡಿಮೆ ಇರಬೇಕು ಅಂಥ ಪ್ರಮಾಣದಲ್ಲಿ ಜಿಪ್ಸಮನ್ನು ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡೋದ್ರಿಂದ ಏನಾಯಿತು, ಈ ಅಲ್ಯೂಮಿನೇಟ್ ಸಾಲ್ಯುಬಲ್ ಆಯಿತು. ಸೊ ಅದಕ್ಕೋಸ್ಕರ ಡಿಸೆಂಡಿಂಗ್ ಈ ಥರ ಹೀಟ್ ಆಫ್ ಹೈಡ್ರೇಷನ್ ಕಡಿಮೆ ಆಗ್ತದೆ. ಆ್ಯಂಡ್ ಅಗೈನ್ ಇಟ್ ಸ್ಟಾರ್ಟ್ಸ್ ಗೇನಿಂಗ್. is added to control the setting time of cement. Next, evaluation of it is because formation of etigite is a hydrous calcium aluminate sulfate mineral. ಸೊ ಈ ಕಾಂಪೌಂಡಿಂದ ಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಸಲ್ಫೇಟ್ ಮಿನರಲಿಂದ ಮತ್ತೆ ಏನಾಯಿತು, ಹೀಟ್ ಆಫ್ ಹೈಡ್ರೇಷನ್ ಸ್ಟಾರ್ಟ್ ಆಯಿತು. ಇಟ್ ಅಟೈನ್ಸ್ ಎ ಪಾಯಿಂಟ್ ಅಟ್ ಬಿ ಡ್ಯೂ ಟು ರಿಯಾಕ್ಷನ್ ಆಫ್ C3S ಅಸೆಂಡಿಂಗ್ ಪೀಕ್ ಬಿ. ಸೊ ಅದಕ್ಕೆ ಮತ್ತೆ ಏನಾಯಿತು, ಇಲ್ಲಿ C3S ಅಂದರೆ ಟ್ರೈಕ್ಯಾಲ್ಶಿಯಂ ಸಿಲಿಕೇಟ್, ಇದು ಮೇನ್ ಕಾಂಪೌಂಡ್ ಇದು. ಸೊ ಆಫ್ಟರ್ ಅರೌಂಡ್ ಇದು 6 ಅಂತ ಇಟ್ಕೊಂಡ್ರೆ 7 ಇರ್ಬೋದು, 7 hours. After 7 hours the maximum again heat of hydration will be maximum, and again after that again the reaction declines, heat of hydration also reduces, it gains a saturation value. ಸೊ ಹೀಟ್ ಆಫ್ ಹೈಡ್ರೇಷನ್ ಒಂದು ದಿವಸ ಆದಮೇಲೆ ಇದು ಕಂಟಿನ್ಯೂಸ್ ಪ್ರಾಸೆಸ್. ಸೊ ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಇದು ನೆವರ್ ಎಂಡಿಂಗ್ ಪ್ರಾಸೆಸ್. ಸೊ ಇಟ್ ಸ್ಟಾರ್ಟ್ಸ್, ಅದು ಗ್ರಾಫ್ ಏನು ನಾವು ಪಿಂಕ್ ಕಲರಲ್ಲಿ ತೋರಿಸಿದ್ದೀವಿ, ಆ ಗ್ರಾಫು ಒಂದು ಫ್ಲ್ಯಾಟಾಗಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಇಟ್ ಮೇ ಬಿ 1 year, 2 year, 30 year, 40 year. ಸೊ ಹೀಟ್ ಆಫ್ ಹೈಡ್ರೇಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಪ್ರಾಸೆಸ್, ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ ನಾವು. ಯಾಕಂದರೆ ಅದು ಅಲ್ಲಿ ನಾರ್ಮಲಾಗಿ ನೀವು ನೋಡಿದಾಗ ಗೊತ್ತಾಗ್ತದೆ ಈ ವ್ಯಾಲ್ಯೂ ಏನಿರ್ತದಲ್ಲ. ಸೊ ದಿಸ್ ವ್ಯಾಲ್ಯೂ ಈಸ್ ಮಿನಿಮಮ್, ಬಟ್ ಎಷ್ಟೋ ಇದೆ ಅದು ಅರೌಂಡ್ 0.5. ಯು ಕ್ಯಾನ್ ಕಾಲ್ ದಿಸ್ ಆಸ್ 0.5 ಕ್ಯಾಲರಿ ಪರ್ ಗ್ರಾಮ್. ಸೊ ಈ ಥರ ಪರ್ ಅವರ್ ಇಷ್ಟಕ್ಕೆ ಇಷ್ಟು ವ್ಯಾಲ್ಯೂ ಆದರೆ ಇದು ಕಂಟಿನ್ಯೂಸ್ ಪ್ರೋಸೆಸ್. ಅದು ಎಷ್ಟು ವರ್ಷ ಆದರೂ ಅದು ಕಂಟಿನ್ಯೂಸ್ ನಡೀತಾನೆ ಇರ್ತದೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೋದು ನೀವು, ಫಸ್ಟ್ ಇನಿಷಿಯಲ್ಸ್ ಹೀಟ್ ಆಫ್ ಹೈಡ್ರೇಷನ್ ಇತ್ತು, ಆಮೇಲೆ ಮತ್ತೆ ಒಂದು ಸ್ಟಾರ್ಟ್ ಆಗ್ತದೆ. ಈ ಪಾಯಿಂಟ್ ಬಿ ಅಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಏನು ಬರ್ತಂದರೆ ದಟ್ ಈಸ್ ಡ್ಯೂ ಟು ಟೆಟ್ರಾಕ್ಯಾಲ್ಶಿಯಂ ಸಿಲಿಕೇಟ್. ಬೋಗಸ್ ಕಾಂಪೌಂಡ್ಸ್ ಅಂತ ನಾವು ಒಂದು ಎಕ್ಸ್ಪ್ಲೇನ್ ಮಾಡಿದ್ವು. ಟ್ರೈಕ್ಯಾಲ್ಶಿಯಂ ಸಿಲಿಕೇಟ್, ಡೈಕ್ಯಾಲ್ಶಿಯಂ ಸಿಲಿಕೇಟ್, ಟೆಟ್ರಾಕ್ಯಾಲ್ಶಿಯಂ ಅಲ್ಯೂಮಿನಿಯಂ ಫೆರೈಟ್,
ಆಮೇಲೆ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಫೆರೈಟ್ ಆ್ಯಂಡ್ ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಈ ಥರ ಕಾಂಪೌಂಡ್ಸನ್ನು ಯು ಕ್ಯಾನ್ ಸಿ ಹಿಯರ್ ರೈಟ್. ಸೊ ದೀಸ್ ಆರ್ ದ ಬೋಗಸ್ ಕಾಂಪೌಂಡ್ಸ್. ಇದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬೋಗಸ್ ಅನ್ನೋ ಒಬ್ಬ ಸೈಂಟಿಸ್ಟು ಅವನು ಅವನದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಈ ಥರ ಕಾಂಪೌಂಡ್ಸನ್ನು ನಾವು ಈ ಥರ ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ ಅವರು. ಈ ಥರ 4 ಕಾಂಪೌಂಡ್: ಟ್ರೈಕ್ಯಾಲ್ಸಿಯಂ ಸಿಲಿಕೇಟು, ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈ ಅಂದರೆ 3, ಡೈ ಅಂದರೆ 2, ಸಿ ಅಂದರೆ ಕ್ಯಾಲ್ಶಿಯಂ, ಇದು ಸಿಲಿಕೇಟ್, ಎಸ್ ಅಂದರೆ ಸ್ಟ್ಯಾಂಡ್ಸ್ ಫಾರ್ ಸಿಲಿಕೇಟ್. ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್, ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟೆಟ್ರಾಕ್ಯಾಲ್ಸಿಯಂ ಟ್ರೈಕ್ಯಾಲ್ಸಿಯಂ ಅಂದರೆ 3, ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್, ಟೆಟ್ರಾ ಅಂದರೆ 4, ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನೋ ಫೆರೈಟ್ ಅಂತ ಕರಿತೀವಿ. 4 ಕಾಂಪೌಂಡ್ ಇದೆ. ಸೊ ಈ ಗ್ರಾಫಲ್ಲಿ ಏನು ನೋಡ್ಬೋದು ನೀವು ಅಂದರೆ ಫ್ರಾಕ್ಷನ್ ಆಫ್ ಹೈಡ್ರೇಷನ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಬೋಗಸ್ ಕಾಂಪೌಂಡ್ಸ್. ಸೊ ಇಲ್ಲಿ ಒಂದೊಂದು ಥರ ಬರ್ತಾ ಇರ್ತದೆ. ಸ್ಟಾರ್ಟಿಂಗ್ ಇನಿಷಿಯಲ್ಲಿ C2S ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಸಿಯಂ ಸಿಲಿಕೇಟಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಈ ಥರ ಬರ್ತದೆ. ಆಮೇಲೆ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟಲ್ಲಿ ಮತ್ತು ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಇದು ಲಾಸ್ಟ್, ಇದು ಎಂಡ್. ಸೊ ಇಲ್ಲಿ ಹೀಟ್ ಆಫ್ ಹೈಡ್ರೇಷನ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಡ್ಯೂರೇಷನ್ ನೋಡಿದಾಗ ಕ್ಯಾಲರಿ ಪರ್ ಗ್ರಾಮ್ ನಾವೇನು ಮೆಜರ್ ಮಾಡ್ತಾ ಇದ್ದೀವೋ ಆ ಥರ 3 ಡೇಸಲ್ಲಿ ಎಷ್ಟು ಇರ್ತದೆ, 90 ಡೇಸಲ್ಲಿ ಎಷ್ಟು, 13 ಇಯರ್ಸಲ್ಲಿ ಎಷ್ಟು, ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಟೇಬಲಲ್ಲಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡೋದು ನೀವು. ಟ್ರೈಕ್ಯಾಲ್ಸಿಯಂ ಸಿಲಿಕೇಟು 58 ಕ್ಯಾಲರಿ ಪರ್ ಗ್ರಾಮ್ ಇನ್ 3 ಡೇಸ್. 3 ದಿವಸದಲ್ಲಿ 58 ಕ್ಯಾಲರಿ ಪರ್ ಗ್ರಾಮ್ ಅಷ್ಟು ಹೀಟ್ ಹೈಡ್ರೇಷನ್ನ ಲಿಬರೇಟ್ ಮಾಡಿಸಿದೆ. 90 ಡೇಸಲ್ಲಿ 104 ಕ್ಯಾಲರಿ ಪರ್ ಗ್ರಾಮ್ ಇನ್ 90 ಡೇಸ್. And it liberates about 122 calorie per gram for about 13 years. ಸೊ ಇದು ನೀವೊಂದು ಕಂಪೇರ್ ಮಾಡ್ತಾ ಇದ್ದಾಗ ಇಲ್ಲಿ 13 ವರ್ಷ ಅಂದರೆ ಲೆಕ್ಕ ಹಾಕೊಳ್ಳಿ. ಹೀಟ್ ಆಫ್ ಹೈಡ್ರೇಷನ್ನ ಅದು ನೆವರ್ ಎಂಡಿಂಗ್. ಅದು ನೀವು 30 ವರ್ಷಕ್ಕೂ ಮಾಡ್ಬೋದು, 50 ವರ್ಷಕ್ಕೂ ಮಾಡ್ಬೋದು. ಆ ಸೇಮ್ ಪ್ರಾಡಕ್ಟಿಗೆ 50 ವರ್ಷ ನೀವಿತ್ತು ಅಂದರೆ ಅದಕ್ಕೆ ಚೆಕ್ ಮಾಡ್ಬೋದು. ಸೊ ಈ ಥರ C2S ಅಲ್ಲಿ ನೋಡಿದಾಗ ಇಟ್ ಪ್ರೊಡ್ಯೂಸಸ್ ಓನ್ಲಿ ಅಬೌಟ್ 3 ಡೇಸಲ್ಲಿ ನೋಡಿ ಭಾಳ ಕಡಿಮೆ. ಇನಿಷಿಯಲ್ ಸ್ಟೇಜಲ್ಲಿ ಡೈಕ್ಯಾಲ್ಸಿಯಂ ಸಿಲಿಕೇಟಿಂದ ಹೀಟ್ ಆಫ್ ಹೈಡ್ರೇಷನ್ ಆಗೋದು ತುಂಬ ಕಡಿಮೆ ಇರುತ್ತೆ, 12 ಕ್ಯಾಲರಿ ಪರ್ ಗ್ರಾಮ್. ಆ್ಯಂಡ್ 90 ಡೇಸಲ್ಲಿ 42 ಕ್ಯಾಲರಿ ಪರ್ ಗ್ರಾಮ್, 13 ಇಯರ್ಸಲ್ಲಿ 59 ಕ್ಯಾಲರಿ ಪರ್ ಗ್ರಾಮ್. ಇಲ್ಲಿ ಒಂದು ಅರ್ಥ ಮಾಡ್ಕೊಂಡ್ರಿ ನೀವು ಏನು. ಆಮೇಲೆ ಇದನ್ನು ನೋಡೋಣ. ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟಲ್ಲಿ 3 ಡೇಸಿಗೆ 212 ಕ್ಯಾಲರಿ ಪರ್ ಗ್ರಾಮ್, 90 ಡೇಸಿಗೆ 311 ಕ್ಯಾಲರಿ ಪರ್ ಗ್ರಾಮ್, 13 ಇಯರ್ಸಿಗೆ 324 ಕ್ಯಾಲರಿ ಪರ್ ಗ್ರಾಮ್. ಸೊ ಈ ನಂಬರ್ಸನ್ನು ನೀವು ಓದ್ಕೊಳ್ತೀರಿ, ಹಂಗಾಗಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಕಂಪೇರ್ ಮಾಡೋಕ್ಕೆ ಬರಬೇಕು ಏನು ಅಂತೇಳಿ. ಇನಿಷಿಯಲ್ ಹೀಟ್ ಆಫ್ ಹೈಡ್ರೇಷನ್ ಈಸ್ ಡ್ಯೂ ಟು C3S, C3A. ದಟ್ಸ್ ಇಂಪಾರ್ಟೆಂಟ್. ಇನಿಷಿಯಲ್ ಸ್ಟೇಜಲ್ಲಿ ಏನು ಹೀಟ್ ಆಫ್ ಹೈಡ್ರೇಷನ್ ಬರ್ತದೆ ಅದು ಯಾವಾಗಲೂ ಇದರಿಂದ ಬರ್ತದೆ, ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟಿಂದ. ಲೇಟರ್ ಸ್ಟ್ರೆಂತ್ ಬರ್ತದಲ್ಲ ಅದು ಬರೋದು ಯಾವುದರಿಂದ ಅಂದರೆ ಡೈಕ್ಯಾಲ್ಸಿಯಂ ಸಿಲಿಕೇಟ್ ಆ್ಯಂಡ್ ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಫೆರೈಟ್. ಆ್ಯಂಡ್ ದಿಸ್ ಈಸ್ ನಾಟ್ ಡಿಸೈರಬಲ್ ಪ್ರಾಡಕ್ಟ್ ಆ್ಯಕ್ಚುಲಿ. ಅದು ಬೇಡಕ್ಕಾಗಿಲ್ಲ ನಮಗೆ. ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಫೆರೈಟಿಂದ ಏನು ಬರ್ತದೆ ಅಂದರೆ ಸ್ವಲ್ಪ ನಾವು ನೆಕ್ಸ್ಟ್ ರಿಯಾಕ್ಷನ್ ಬಂದಾಗ ಹೇಳ್ತೀನಿ ನಾವು ಯಾವ ಥರ ಅಂತೇಳಿ. ಸೊ ಇದು ಅಷ್ಟೇ. ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟು ಮತ್ತು ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಫೆರೈಟನ್ನು ನಾವು ಕಂಪೋಸಿಷನಲ್ಲಿ ನೋಡಿದಾಗ ಅದು ಪರ್ಸೆಂಟೇಜ್ ಭಾಳ ಕಡಿಮೆ ಇರ್ತದೆ. ಇದು ಎರಡರದ್ದು ಪರ್ಸೆಂಟೇಜು ಜಾಸ್ತಿ ಇರ್ತದೆ. ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಆ್ಯಂಡ್ ಡೈಕ್ಯಾಲ್ಸಿಯಂ ಸಿಲಿಕೇಟು ಓವರಾಲ್ ಪರ್ಸೆಂಟೇಜ್ ನೋಡಿದಾಗ ಇಟ್ ಆಕ್ಯುಪೈಸ್ ಅಬೌಟ್ 75%. ರಿಮೈನಿಂಗ್ 25% ಅಷ್ಟೇ ಇದ್ರದ್ದು ಇರ್ತದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸು. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಇನಿಷಿಯಲ್ ಸ್ಟೇಜಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಸ್ಟ್ರೆಂತ್ ಬರೋದು ಕಾಂಕ್ರೀಟಿಗೆ, ದಟ್ ಈಸ್ ಡ್ಯೂ ಟು ರಿಯಾಕ್ಷನ್ ಆಫ್ ದಿಸ್ ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ವಿತ್ ವಾಟರ್. ದಟ್ಸ್ ಇಂಪಾರ್ಟೆಂಟ್. ಲೇಟರ್ ಸ್ಟೇಜಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಲಿಬರೇಟ್ ಆಗೋದು ಡ್ಯೂ ಟು ರಿಯಾಕ್ಷನ್ ಬಿಟ್ವೀನ್ ಡೈಕ್ಯಾಲ್ಸಿಯಂ ಸಿಲಿಕೇಟ್ ಆ್ಯಂಡ್ ವಾಟರ್. ಸೊ ಇದು ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೆಯೋದಕ್ಕೆ ಈಸಿ ಆಗ್ತದೆ. ಇಲ್ಲಿ ಎರಡು ಥರ ಪ್ರಶ್ನೆ ಬರ್ಬೋದು. ಹೀಟ್ ಆಫ್ ಹೈಡ್ರೇಷನ್ ಸ್ಟಾರ್ಟಿಂಗಲ್ಲಿ ಯಾವ್ದು ಬರ್ತದೆ ಅಂತಂದರೆ ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಎರಡು. ಲೇಟರ್ ಸ್ಟೇಜಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಬರ್ತದೆ ಅಂದರೆ ಅದು ಯಾವುದರಿಂದ ಡೈಕ್ಯಾಲ್ಸಿಯಂ ಸಿಲಿಕೇಟ್. ಈ ಹೀಟ್ ಆಫ್ ಹೈಡ್ರೇಷನ್ ಮತ್ತು ಸ್ಟ್ರೆಂತು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೀಟ್ ಆಫ್ ಹೈಡ್ರೇಷನ್ ಆಗ್ತಿದ್ದಂಗೆ ಸ್ಟ್ರೆಂತ್ ಬರ್ತದೆ, ದಟ್ಸ್ ಇಂಪಾರ್ಟೆಂಟ್. ಇನಿಷಿಯಲ್ ಸ್ಟೇಜಲ್ಲಿ ಸ್ಟ್ರೆಂತ್ ಬರೋದು ಡ್ಯೂ ಟು ರಿಯಾಕ್ಷನ್ ಆಫ್ ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಆ್ಯಂಡ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್. ಲೇಟರ್ ಸ್ಟೇಜಲ್ಲಿ ಸ್ಟ್ರೆಂತ್ ಬರೋದು ಯಾವುದರಿಂದ ಅಂದರೆ ದಟ್ ಈಸ್ ಫ್ರಮ್ ಡೈಕ್ಯಾಲ್ಸಿಯಂ ಸಿಲಿಕೇಟ್. ಇಷ್ಟನ್ನು ಜ್ಞಾಪಕ ಇಟ್ಕೋಬೋದು. ಸೊ ಈ ಗ್ರಾಫಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್
So some of the key points while referring that graph or sketch. So I can say like this: heat of hydration is not an instantaneous one. Instantaneous ಅಂದರೆ ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಆಯಿತು ಅಂತಲ್ಲ, that is continuous process. This process is faster in the beginning period and continues indefinitely at a descending rate. ಸ್ಟಾರ್ಟಿಂಗ್ ಇದು ಯಾವುದೋ ಒಂದು ಪಾಯಿಂಟಲ್ಲಿ ಆಯಿತು ಅಂತಲ್ಲ, ಇದು ಕಂಟಿನ್ಯೂಸ್ ಪ್ರಾಸೆಸ್. ಸ್ಟಾರ್ಟಿಂಗಲ್ಲಿ ಫಾಸ್ಟಾಗಿ ಆಗ್ತದೆ ಹೀಟ್ ಆಫ್ ಹೈಡ್ರೇಷನು, ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಕಂಟಿನ್ಯೂಸ್. ಅದು ನಾವು ಓದುವಲ್ಲ ಗ್ರಾಫು, ಎ ಎಂದು ಸ್ಟಾರ್ಟಿಂಗ್ ಜಾಸ್ತಿ ಇತ್ತು, ಮತ್ತು ಡಿಕ್ಲೈನ್ ಆಯಿತು, ಬಿ ಆಯಿತು, ಆಮೇಲೆ ಮತ್ತೆ ಸ್ಟಾರ್ಟ್ ಆಗಿ ಆಮೇಲೆ ಎಂಡ್ ಆಗಬೇಕಾದ್ರೆ ಡಿಸೆಂಡಿಂಗ್ ಅಂದರೆ ಇಳಿತಾ ಬರ್ತದೆ, ಡಿಸೆಂಡಿಂಗ್ ಅಂದರೆ ಡಿಕ್ರೀಸಿಂಗ್ ಅಂತ. ಡಿಕ್ರೀಸಿಂಗ್ ರೇಟಲ್ಲಿ ಮತ್ತೆ ಬಂದು ಒಂದು ಕಾನ್ಸ್ಟೆಂಟ್ ಆಗಿ ಅಟೈನ್ ಆಗ್ತದೆ. ಸೊ ದಟ್ ಈಸ್ ದ ರೈಟ್. ಸಾರಿ. Next, normal cement generally produces 89 to 90 calorie per gram in 7 days and 90 to 100 calorie per gram in 28 days. If you measure the temperature, ಆ ಟೆಂಪ್ರೇಚರ್ನಲ್ಲಿ ಇದು ಮಾಡಬೇಕಾದ್ರೆ ಈ ಥರ ಗ್ರಾಮಿಗೆ ಎಷ್ಟು ಕ್ಯಾಲರಿ ಪ್ರೊಡ್ಯೂಸ್ ಆಗ್ತದೆ ಅಂತೇಳಿ ಹೇಳೋದಾದರೆ 7 ಡೇಸಲ್ಲಿ 89 to 90 ಮತ್ತು 28 ಡೇಸಲ್ಲಿ 90 to 100 ಕ್ಯಾಲರಿ ಪರ್ ಗ್ರಾಮ್ ಅಷ್ಟು ಪ್ರೊಡಕ್ಷನ್ ಆಗ್ತದೆ. ಇಲ್ಲಿ ನಾವು ತೋರಿಸ್ಬೇಕಾದ್ರೆ 7 ಡೇಸು ತೋರಿಸಿಲ್ಲ, 28 ಡೇಸ್ ತೋರಿಸಿಲ್ಲ. ಜಸ್ಟ್ ವಿ ಕಂಪೇರ್ಡ್ ಫಾರ್ 3 days, 90 days ಆ್ಯಂಡ್ 13 years. ಈ ಗ್ರಾಫ್ ಇದು ಟೇಬಲಲ್ಲಿ ಇದು ಕೀ ಪಾಯಿಂಟ್ಸ್. ಇದು ನೀವು ಬೇಕಾದ್ರೆ ಜ್ಞಾಪಕ ಇಟ್ಕೋಬೋದು, ಕಾಂಪಿಟೇಷನ್ ಕೇಳ್ತಾರೆ 28 ಡೇಸಿಗೆ ಎಷ್ಟು ಅಂದಾಜು ಯಾವುದಾದ್ರು ಸಿಮೆಂಟ್ ತಗೊಂಡ್ರೆ ಎಷ್ಟು ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ ಇಟ್ ಪ್ರೊಡ್ಯೂಸಸ್ ಅಬೌಟ್ 90 to 100 calorie per gram. Next, continuous hydration will not be get completed within a year and it will be longer process, but rate of hydration will be very slow. ಇದನ್ನೇ ನಾನು ಹೇಳಿದ್ದು, ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್, ಇಟ್ ಈಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಒಂದು ವರ್ಷದಲ್ಲಿ ಆಗ್ತದೆ, 2 ವರ್ಷದಲ್ಲಿ ಆಗ್ತದೆ ಅಂತಿಲ್ಲ, ಇದು ಎಷ್ಟು ವರ್ಷ ಬೇಕಿದ್ರೆ ತಗೊಳ್ಬೋದು. ಕಂಟಿನ್ಯೂಸ್ ಆಗಿ ಅದು ಸ್ಟ್ರೆಂತನ್ನ ಗೇನ್ ಮಾಡ್ತಾನೆ ಇರ್ತದೆ. 99% ಆಫ್ ದ ಸ್ಟ್ರೆಂತ್ ವಿಲ್ ಬಿ ಅಟೈನ್ಡ್ ಇನ್ 28 days. In remaining percentage, remaining left out 1% is it is a continuous one, and that 1% will be achievable within, that means with a longer period. It may take 30 years, 40 years, 50 years, no one knows. Next, heat of hydration also depends on the grain size of cement particle. This is also important. If particle size is very less, ಸಿಮೆಂಟ್ ಪಾರ್ಟಿಕಲ್ ಸೈಜನ್ನು ನಾವು ಯಾವ ಥರ ಹೇಳ್ತೀವಿ ಅಂದರೆ 90 ಮೈಕ್ರಾನ್ ಎಸ್ ಇವಲ್ಲಿ ಸೀವ್ ಮಾಡಿದಾಗ ಅದರಲ್ಲಿ ಯಾವ ಪಾಸ್ ಆಗ್ತದೆ ಅದು ಸಿಮೆಂಟ್ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ ನಾರ್ಮಲಾಗಿ. ಅದು ಆ್ಯಾವ್ರೇಜ್. ಅದು ಫೈನೆಸ್ಟ್ ಪಾರ್ಟಿಕಲ್ಸ್ ಇತ್ತು ಅಂತಂದರೆ ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ. ಯಾಕೆ ಅಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಬರ್ತದೆ. ಇವಾಗ ಸಿಂಪಲ್ ಎಕ್ಸಾಂಪಲ್ ಅಂದರೆ ಇಷ್ಟು ದಪ್ಪದೊಂದು ಕಲ್ಲು ತಗೊಂಡಿದ್ದೀವಿ, ಅದು ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುತ್ತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸರ್ಫೇಸ್ ಏರಿಯಾ ಅಂದರೆ ಎಷ್ಟು, ಹೊರಭಾಗದಲ್ಲಿ ಎಷ್ಟು ಏರಿಯಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟೋ ಒಂದು ಬರ್ತದೆ. ಅದನ್ನು ಒಡೆದಾಗ ಮತ್ತೆ 2 ಹೋಲ್ ಮಾಡ್ತೀರಿ, 2 ಪೀಸ್ ಮಾಡ್ತೀರಿ. ಇದ್ರದ್ದು ಸರ್ಫೇಸ್ ಏರಿಯಾ ಮತ್ತು ಇದ್ರದ್ದು ಸರ್ಫೇಸ್ ಏರಿಯಾ ಸಪ್ರೇಟ್ ಆಯಿತು. ಎರಡನ್ನೂ ಕ್ಲಬ್ ಮಾಡಿದ್ರೆ ಯಾವುದ್ರದ್ದು ನಾವು ಕಟ್ ಮಾಡಿರ್ತೀವಿ, ಸಪ್ರೇಟ್ ಮಾಡಿರ್ತೀವಿ, ಅದ್ರದ್ದು ಜಾಸ್ತಿ. ಹಾಗಾಗಿ ಗ್ರೈನ್ ಸೈಜ್ ಕಡಿಮೆ ಆಗ್ತಾ 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 ಅದ್ರ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತದೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ರಿಯಾಕ್ಷನ್ನು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಸ್ಟ್ರೆಂತ್ ಜಾಸ್ತಿ, ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ. ಸೊ ಇಟ್ ಡಿಪೆಂಡ್ಸ್ ಆನ್ ಪಾರ್ಟಿಕಲ್ ಸೈಜ್. ಸೊ ಅದಕ್ಕಾಗಿ ಆ್ಯಸ್ ಅ ಪಾರ್ಟಿಕಲ್ಸ್ ಆರ್ ಫೈನರ್ ದ ರೇಟ್ ಆಫ್ ರಿಯಾಕ್ಷನ್ ವಿಲ್ ಬಿ ಫಾಸ್ಟರ್. ಈ ಸ್ಟೇಟ್ಮೆಂಟಿಗೆ ಅದು ಎಕ್ಸ್ಪ್ಲನೇಷನ್. ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಹೀಟ್ ಆಫ್ ಹೈಡ್ರೇಷನ್ ಆ್ಯಂಡ್ hydration of cement, and little bit about the bogus compounds and heat of hydration produced with respect to different bogus compounds. So this is enough. I will continue in the next class. Thank you.